ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನಿಲ್ಯಾಡಿ. ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾವು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿರುವಂತಹ ವಿಡಿಯೋ ಇದು. ನಾನು ಹೋಗ್ತಾನೆ ವ್ಲಾಗ್ ಮಾಡ್ತಾ ಹೋದೆ. ಹಾಗೆ ಇವಾಗ ಷಷ್ಠಿ ಉತ್ಸವ ನಡೀತಾ ಇದೆ. ಬನ್ನಿ ಯಾವ ರೀತಿ ಎಲ್ಲ ಉತ್ಸವಕ್ಕೆ ತಯಾರಿ ನಡೀತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ನಾವು ಒಂದು ಕಡೆ ಗಾಡಿನ ಪಾರ್ಕಿಂಗ್ ಮಾಡೋಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಪಾರ್ಕಿಂಗ್ ಮಾಡಿ ಎಲ್ಲ ಇಳಿದು ಒಂದು ಸ್ವಲ್ಪ ಹೊತ್ತು ನಾನು ವಿಡಿಯೋ ಎಲ್ಲ ಮಾಡಿಕೊಂಡೆ. ಪೃಥ್ವಿಗೆ ಅಲ್ಲಿ ತಲುಪೋ ಅಷ್ಟೊತ್ತಿಗೆ ನಿದ್ದೆ ಬಂದಿತ್ತು. ನೋಡಿ, ಹಸ್ಬೆಂಡ್ ಮತ್ತು ನನ್ನ ಮೈದ್ರಣ್ಣವರಿಬ್ಬರು, ನಾವೆಲ್ಲ ಜೊತೆಯಾಗಿ ಹೋಗಿರುವಂಥದ್ದು ಮನೆಯವರು. ಅಲ್ಲಿ ತಲುಪುವಷ್ಟೊತ್ತಿಗೆ ಪೃಥ್ವಿ ಎದ್ದ. ಮೈದ್ರನವರು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ, ಹಾಗೆ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ. ಅಲ್ಲಿಂದ ನಾವು ಸೇವಾ ಕೌಂಟರಿಗೆ ಹೋದ್ವಿ, ಅಲ್ಲಿ ರಶೀದಿ ಎಲ್ಲ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ. ಇವಾಗ ನೋಡಿ ಉತ್ಸವ. ಇಷ್ಟು ಹೊತ್ತು ನಾವು ನೋಡಿರುವಂಥದ್ದು ಉತ್ಸವ. ದೇವರನ್ನು ಕೂಡ ನೋಡಿದ್ವಿ ನಾವು. ಅಲ್ಲಿಂದ ನಾವು ನೇರ ಮತ್ತು ದೇವಸ್ಥಾನದ ಒಳಗಡೆ ಹೋದ್ವಿ. ದೇವರ ದರ್ಶನ ಎಲ್ಲ ಮಾಡಿದ್ವಿ. ಹಾಗೆ ನಾನು ಒಳಗಡೆ ವಿಡಿಯೋ ಮಾಡಲಿಲ್ಲ. ದೇವರ ದರ್ಶನ ಎಲ್ಲ ಆದಮೇಲೆ ಅನ್ನಪ್ರಸಾದ ಸ್ವೀಕಾರ ಮಾಡ್ಲಿಕ್ಕೆ ಅಂತೇಳಿ ಮೇಲ್ಗಡೆ ಹೋದ್ವಿ ನಾವು. ನೋಡಿ, ಹೋಗ್ತಾ ಇದ್ದೇವೆ. ನೋಡಿ, ಪೃಥ್ವಿ ಅಂತೂ ಫುಲ್ ಖುಷಿಯಾಗಿದ್ದಾನೆ. ಹಾಯ್ ಹೇಳ್ತಾ ಇದ್ದಾನೆ. ಅಲ್ಲಿಂದ ನಾವು ಮತ್ತೆ ಹೊರಗಡೆಗೆ ಬಂದ್ವಿ. ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ, ಹಾಗೆ ವಿಡಿಯೋ ಕೂಡ ಮಾಡಿದೆವು. ಅದಾದಮೇಲೆ ಪೃಥ್ವಿಗೆ ಆಟ ಆಡಲಿಕ್ಕೆ ಆಟದ ವಸ್ತು ಬೇಕು ಅಂತ ಹೇಳಿ ಅಲ್ಲೇ ಎಲ್ಲ ಹೋಗ್ತಾ ಇದ್ದೇವೆ ನಾವು.
ತಗೊಂಡ್ವಿ ಕೂಡ, ತುಂಬ ಸಿಕ್ಕಿತ್ತು ಅವನಿಗೆ ಆಟ ಆಡಲಿಕ್ಕೆ, ಯಾವುದೆಲ್ಲ ಬೇಕು ಅದೆಲ್ಲ ಸಿಕ್ಕಿತ್ತು. ಹಾಗೆ ಎಲ್ಲ ಕಡೆ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಪರ್ಚೇಸ್ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ. ಆಮೇಲೆ ಸ್ವೀಟ್ ಕಾರ್ನ್ ಬೇಕು ಅಂತ ಅನಿಸಿತ್ತು. ಆಮೇಲೆ ಅಲ್ಲೇ ಮೈಸೂರು ಕೆಫೆಗೆ ಹೋದೆವು ನಾವು. ಹೋಗಿ ಗೋಬಿ ಮಂಚೂರಿ ಹಾಗೆ ಐಸ್ ಕ್ರೀಮ್ ಕೂಡ ತಿಂದ್ವಿ. ಐಸ್ ಕ್ರೀಮ್ ಎಲ್ಲ ತಿಂತ ತುಂಬ ಎಂಜಾಯ್ ಮಾಡಿ ಬಂದ್ವಿ ಅಲ್ಲಿಂದ. ನೋಡಿ, ಪೃಥ್ವಿಗೆ ಅದು ಆ್ಯಕ್ಚುಲಿ ವಾಟರ್ ಗೇಮ್ ಇತ್ತು. ಅವನದನ್ನ ನನ್ನ ಐಫೋನ್ ಅಂತ ಹೇಳ್ತಾ ಇದ್ದಾನೆ. ಇದೆಲ್ಲ ಪೃಥ್ವಿಗೆ ಆಟ ಆಡಲಿಕ್ಕೆ ವಸ್ತುಗಳನ್ನು ತಗೊಂಡಿರುವಂಥದ್ದು. ಅದು ಮೊಬೈಲೆಲ್ಲ ವಾಟರ್ ಗೇಮ್ ಅದು. ಐಸ್ ಕ್ರೀಮ್ ಎಲ್ಲ ತಿಂದು ಮನೆಗೆ ಬರ್ತಾ ಇದ್ದೇವೆ. ಬರುವಾಗ ಕೂಡ ಒಂದು ಸ್ವಲ್ಪ ಆರಾಮಾಗಿ ಖುಷಿಯಾಗಿ ಮಾತಾಡ್ಕೊಂಡೆಲ್ಲ ಬಂದ್ವಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್. ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.